ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ವರ್ಡ್ ಆಫ್ ವಿಕ್ಟರಿ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ನೀವು ಟಿ ವಿಯಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ನೀವು ಶೇರ್ ಮಾಡುವವರು ಶೇರ್ ಮಾಡಬಹುದು. ನಿಮ್ಮ ಆಪ್ತರಿಗೆ, ನಿಮ್ಮ ಸ್ನೇಹಿತರಿಗೆ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ, ಸಂತೋಷದೊಡನೆ ಕರ್ತನನ್ನು ಮಹಿಮೆ ಪಡಿಸುವ. ಬನ್ನಿ, ಕರ್ತನು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ಬನ್ನಿ ಪ್ರಿಯರೇ, ಸ್ವಲ್ಪ ಹೊತ್ತು ನಾವು ಕರ್ತನ ಆರಾಧಿಸುವ, ಆನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಬ್ಲೆಸ್ಡ್ ಮಾರ್ನಿಂಗ್, ಶುಭ ಮುಂಜಾನೆ. ನೀವು ದೇವರಿಂದ ಆಶೀರ್ವಾದ ಹೊಂದಿದವರು, ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ಪ್ರಿಯರೇ, ಆತನ ನಮ್ಮ ತಂದೆ, ನಾವು ಆತನ ಮಕ್ಕಳು. ದೇವರ ವಾಕ್ಯ ಹೇಳ್ತದೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿದ ನನ್ನ ಜನರು ಎಂಬುದಾಗಿ. ನಾವು ಆತನನ್ನು ಆರಾಧಿಸುವ. ಯೇಸು ಯೇಸು ನೀನೆಷ್ಟೋ ಮನೋಹರನು. ಯೇಸು ಯೇಸು 10,000ರಲ್ಲಿ ಧ್ವಜಪ್ರಾಯನು. ಥ್ಯಾಂಕ್ ಯು ಲಾರ್ಡ್. Thank you, Jesus. We love you. We give you glory. There is no one else like you, God. Thank you, Jesus. Sharonina pushpavu ragina tavareyu bayalina nela ಸಂಪಿಗೆ ಅತಿ ಸುಂದರನಾದ ದೇವರು, ಪ್ರಕಾಶಮಾನ ತಾರೆಯು, ನನ್ನ ಪ್ರಾಣಕ್ಕೆ ಪ್ರಿಯನಾಥನು. ಎಲ್ಲರೂ ಒಟ್ಟಾಗಿ ಯೇಸು ಯೇಸು ಸಾವಿರರಲ್ಲಿ ಧ್ವಜಪ್ರಾಯನು. ಯೇಸು 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 ನೀನೆಷ್ಟೋ ಮನೋಹರನು. ಯೇಸು ಯೇಸು 10,000ರಲ್ಲಿ ಧ್ವಜಪ್ರಾಯನು. ಆತನೇ ಮಾರ್ಗ, ಮಾರ್ಗವು ಸತ್ಯ ಜೀವವು, ನಿಜವಾದ ದ್ರಾಕ್ಷೆ ಬಳ್ಳಿಯು, ಒಳ್ಳೆಯ ಸ್ನೇಹಿತನು, ಶ್ರೇಷ್ಠನಾದಂತ ಒಳ್ಳೆ ಕುರುಬನು, ಜೀವದ ರೊಟ್ಟಿಯು, ಜೀವದ ಜಲವು, ಜೀವವಾಕ್ಯವು ಆತನೇ. ಜೀವದ ರೊಟ್ಟಿಯು, ಜೀವದ ಜಲವು, ಜೀವವಾಕ್ಯವು ಆತನೇ. ಕಮಾನ್ ಯೇಸು ಯೇಸು ಸಾವಿರರಲ್ಲಿ ಧ್ವಜಪ್ರಾಯನು. ಯೂದ ಕುಲದ ಸಿಂಹವು
ಅಗ್ನಿ ಆತನು, ಅತಿ ಪರಿಶುದ್ಧನಾದ ದೇವರು, ರಾಜಾದಿರಾಜನು, ಕರ್ತರ ಕರ್ತನು, ಆಮೆನ್ ಎಂಬಾತನು. ಒಟ್ಟಾಗಿ ಸೇರಿ ರಾಜಾದಿರಾಜನು, ಕರ್ತಾದಿ ಕರ್ತನು, ಆಮೆನ್ ಎಂಬಾತನು. ಯೇಸು 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 ನೀನೆಷ್ಟೋ ಮನೋಹರನು, ಯೇಸು ಯೇಸು 10,000ರಲ್ಲಿ ಧ್ವಜಪ್ರಾಯನು, 10,000ರಲ್ಲಿ ಧ್ವಜಪ್ರಾಯನು. ಥ್ಯಾಂಕ್ ಯು ಜೀಸಸ್, ವಿ ಲವ್ ಯು. ಪ್ರೈಸ್ ಗಾಡ್. ಓಕೆ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯ ಜಾನೋಕ್ತಿ 13ನೇ 9ನೇ ವಚನ. ಜಾನೋಕ್ತಿ 13ನೇ, ಪ್ರೊವರ್ಬ್ 13 ಚಾಪ್ಟರ್ 9 ವರ್ಸ್. ಈ ವಾಕ್ಯವನ್ನು ಓದಿ ನಾವು ಅನಂತರ ಧ್ಯಾನ ಮಾಡುವ. ಶಿಷ್ಟರ ಬೆಳಕು ಬೆಳಗುವುದು, ದುಷ್ಟರ ದೀಪವು ಆರುವುದು. ಪ್ರೈಸ್ ಗಾಡ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಶಿಷ್ಟರ ಬೆಳಕು ಬೆಳಗುವುದು, ದುಷ್ಟರ ದೀಪವು ಆರುವುದು. ಸತ್ಯವೇದ ಹೇಳ್ತದೆ, ಶಿಷ್ಟ ಅಂತ ಹೇಳಿದರೆ ಆತನು ದೇವರೊಟ್ಟಿಗೆ ಸಮಾಧಾನವಾಗಿ ನಡೆಯುವ. ದುಷ್ಟ ಅಂತ ಹೇಳಿದರೆ ದೇವರನ್ನು ಅಲಕ್ಷ್ಯ ಮಾಡುವ, ದೇವರ ವಾಕ್ಯವನ್ನು ಗೌರವಿಸುವ, ದೇವರ ವಾಕ್ಯವನ್ನು ಪ್ರೀತಿ ಮಾಡುವ, ದೇವರ ವಾಕ್ಯವನ್ನು ಹಾನರ್ ಮಾಡುವ ವ್ಯಕ್ತಿ ಆತನು ಶ್ರೇಷ್ಠನಾಗಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಹೇಳುವುದಾದರೆ, ಇವತ್ತು ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಿದ್ದಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯೇಸು ಸ್ವಾಮಿ ಹೇಳಿದ, ನಾನು ಲೋಕದಲ್ಲಿರುವಾಗ ನಾನು ಲೋಕಕ್ಕೆ ಬೆಳಕು. ಯೋಹಾನ ಸುವಾರ್ತೆಯಲ್ಲಿ 8ನೇ 12ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆ 8ನೇ 12ನೇ ವಚನ, ಅದನ್ನು ನಾವು ತೆಗೆದು ಓದುವ. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಪ್ರೈಸ್ ಗಾಡ್. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆತನು ಕೇವಲ ಬೆಳಕಲ್ಲ, ಆತನು ಜೀವ ಕೊಡುವ ಬೆಳಕಾಗುತ್ತಾನೆ ಮತ್ತು ಆತನು ಕತ್ತಲೆಯಲ್ಲಿ ಆತನು ನಡೆಯುವುದಿಲ್ಲ. ಪ್ರೈಸ್ ಗಾಡ್. ಇವತ್ತು ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಬೆಳಕನ್ನಾಗಿ ಮಾಡಿದ್ದಾನೆ. ಒಂದು ಕಾಲದಲ್ಲಿ ನಾವು ಕತ್ತಲೆಯಾಗಿದ್ದೆವು, ಇವತ್ತು ನಾವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಎಫೆಸಿಯನ್ 5 ಚಾಪ್ಟರ್ 8 ವರ್ಸಲ್ಲಿ ಹೇಳ್ತದೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಪ್ರೈಸ್ ಗಾಡ್. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಯು ಆರ್ ದ ಲೈಟ್. ಪ್ರೈಸ್ ಗಾಡ್. ಎವ್ರಿ ಟೈಮ್ ಯೋರ್ ಲೈಟ್ ಇಸ್ ಶೈನಿಂಗ್. ಇಲ್ಲಿ ಮಾತಾಡುವ ವಚನ ಜಾನೋಕ್ತಿ 13ನೇ 9ನೇ ವಚನ, ಶಿಷ್ಟರ ಬೆಳಕು ಬೆಳಗುವುದು. ನೀವು ಕೇವಲ ಬೆಳಕು ಮಾತ್ರ ಅಲ್ಲ, ನಿಮ್ಮ ಬೆಳಕು ಹೆಚ್ಚೆಚ್ಚಾಗಿ ಪ್ರಜ್ವಲಿಸ್ತದೆ. ಪ್ರೈಸ್ ಗಾಡ್. ಯೋರ್ ಲೈಟ್ ಈಸ್ ಗ್ರೋವಿಂಗ್. ದಟ್ ಮೀನ್ಸ್ ಯು ಆರ್ ಗಿವಿಂಗ್ ಫಸ್ಟ್ ಪ್ಲೇಸ್ ಟು ಗಾಡ್ಸ್ ವರ್ಡ್. ನೀವು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನವನ್ನು ಕೊಡ್ತೀನಿ. ದೇವರ ವಾಕ್ಯವನ್ನು ಹಾನರ್ ಮಾಡಿದಷ್ಟು ನಿಮ್ಮ ಲೈಟ್ ಅದು ಬೆಳಗುತ್ತದೆ. ಯು ಆರ್ ಗ್ರೋವಿಂಗ್ ಗ್ಲೋರಿ ಟು ಗ್ಲೋರಿ. ಯೋರ್ ಲೈಟ್ ಈಸ್ ಶೈನಿಂಗ್. ನಿಮ್ಮ ಜೀವಿತದಲ್ಲಿದ್ದ ಕನ್ಫ್ಯೂಷನ್ಗಳು, ನಿಮ್ಮ ಜೀವಿತದಲ್ಲಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಜೀವಿತದಲ್ಲಿರುವುದ ಕೆಲವು
ನಕಾರಾತ್ಮಕ ಸಂಗತಿಗಳು ಅದು ತನ್ನಷ್ಟಕ್ಕೆ ಬಿಟ್ಟು ಹೋಗ್ತದೆ. ಎಲ್ಲಿ ಬೆಳಕು ಕ್ಲಿಯರ್ ಆಗಿರುತ್ತದೆ, ಎಷ್ಟು ಬೆಳಕು ನಿಮ್ಮದು ಬೆಳಗುತ್ತದೆ, ನಿಮಗೆ ಕ್ಲಾರಿಟಿ ಜೀವಿತದಲ್ಲಿ ಉಂಟಾಗುತ್ತದೆ. ದುಷ್ಟ ಅಂತ ಹೇಳಿದರೆ ದೇವರನ್ನು ಅಲಕ್ಷ್ಯ ಮಾಡುವವನು, ದುಷ್ಟನ ಬೆಳಕು ಆರುವುದು ಅಂತ ಬೈಬಲ್ ಹೇಳ್ತದೆ. ಅದು ಡಿಮ್ ಆಗುತ್ತದೆ. ದಟ್ ಮೀನ್ಸ್ ನೀನು ದೇವರ ವಾಕ್ಯಕ್ಕೆ ನೀನು ರೆಸ್ಪಾನ್ಸ್ ಕೊಡೋದಿಲ್ಲ, ದೇವರ ವಾಕ್ಯವನ್ನು ನೀನು ಹಾನರ್ ಮಾಡೋದಿಲ್ಲ ಅಂತ ಹೇಳಿದರೆ ನಿನ್ನ ಬೆಳಕು ಡೇ ಬೈ ಡೇ ಡಿಮ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು ಹೋಟೆಲಿಗೆ ಹೋದ, ಅಲ್ಲಿ ಡಿಮ್ ಲೈಟ್ ಇತ್ತು. ಅಲ್ಲಿ ಆತನು ಲಂಚ್ ಮಾಡಿದ. ಮಧ್ಯಾಹ್ನದ ಹೊತ್ತಿನಲ್ಲಿ ಲಂಚ್ ಮಾಡುವಾಗ ಅವನ ಸೂಟಿನ ಮೇಲೆ, ಅವನ ಬಟ್ಟೆಯ ಮೇಲೆ ಅಲ್ಲಿ ಒಂದು ಗ್ರೇವಿ ಬಿತ್ತು ಸ್ವಲ್ಪ. ಅದನ್ನು ಆತನು ಒಂದು ಟಿಶ್ಯೂ ಪೇಪರಲ್ಲಿ, ಕರ್ಚಿಫಲ್ಲಿ ಆತನು ಅದನ್ನು ಒರೆಸ್ದ. ಆ ಡಿಮ್ ಲೈಟಲ್ಲಿ ಅವನಿಗೆ ಕ್ಲೀನಾಗಿ ಕಂಡಿತ್ತು. ಈಗ ಕ್ಲಿಯರ್ ಆಯಿತು ಅಂತ ಊಟ ಮುಗಿಸ್ದ. ಕಡೆಗೆ ವಾಶ್ ಮೆಷಿನ್ ಹತ್ರ ಹೋದ. ವಾಶ್ ಮೆಷಿನ್ನಲ್ಲಿ ಅಲ್ಲಿ ಒಂದು ಪವರ್ಫುಲ್ ಲೈಟ್ ಇರ್ತದೆ. ಆ ಪವರ್ಫುಲ್ ಲೈಟಲ್ಲಿ ಅವನಿಗೆ ಪುನಃ ಗ್ರೇವಿಯ ಕಲೆ ಕಾಣ್ತಾ ಇದೆ. ಅವನಲ್ಲಿ ಅನ್ನಿಸ್ದ, ನಾನೀಗ ಕ್ಲೀನ್ ಆಗಿದ್ದೇನೆ, ನನ್ನ ಬಟ್ಟೆ ಕ್ಲೀನ್ ಆಗಿದೆ ಅಂತ. ಆ ಪವರ್ಫುಲ್ ಲೈಟಲ್ಲಿ ಅವನಿಗೆ ಪುನಃ ಆ ಕಲೆ ಕಾಣಿಸ್ತಾ ಇತ್ತು. ಅದನ್ನು ಪುನಃ ಕರ್ಚಿಫ್ ತೆಗೆದುಕೊಂಡ, ಟವಲ್ ತೆಗೆದುಕೊಂಡ, ಪುನಃ ಅದನ್ನು ಒರೆಸ್ದ. ಆ ಲೈಟಲ್ಲಿ ಕ್ಲೀನ್ ಆಯಿತು. ಪುನಃ ಆತನು ಬಿಲ್ ಪೇ ಮಾಡಿದ. ಬಿಲ್ ಪೇ ಮಾಡಿ ಮಧ್ಯಾಹ್ನದ ಸುಮಾರು 1-1.5 ಗಂಟೆ ಆತನು ಗಾಡಿ ಹತ್ತಿರ ಹೊರಗೆ ಬರುವಾಗ ಅಲ್ಲಿ ಬಿಸಿಲಿತ್ತು, ಪವರ್ಫುಲ್ ಲೈಟ್. ಆ ಸೂರ್ಯನ ಮಧ್ಯಾಹ್ನದ ಬೆಳಕಿನಲ್ಲಿ ಆ ಕಲೆ ಪುನಃ ಕಾಣ್ತಾ ಇದೆ. ಪ್ರಿಯರೇ, ಇದರ ಅರ್ಥ ಏನಂತ ಹೇಳಿದರೆ, ನಿಮ್ಮ ಜೀವಿತದಲ್ಲಿದ್ದ ಅನೇಕ ಕನ್ಫ್ಯೂಷನ್ಗಳು ಎಷ್ಟು ನಿಮ್ಮ ಲೈಟ್ ಶೈನ್ ಆಗುತ್ತದೆ, ನಿಮ್ಮ ಬೆಳಕು ಎಷ್ಟು ಬೆಳಗುತ್ತದೆ, ಅಲ್ಲಿ ನಿಮ್ಮ ಜೀವಿತದಲ್ಲಿದ್ದ ಕನ್ಫ್ಯೂಷನ್ಗಳು ಬಿಟ್ಟು ಹೋಗುತ್ತದೆ. ಅನೇಕ ಪ್ರಶ್ನೆಗಳಿರ್ಬೋದು, ಅನೇಕ ಕನ್ಫ್ಯೂಷನ್ಗಳಿರ್ಬೋದು, ಅದೆಲ್ಲ ಬಿಟ್ಟು ಹೋಗ್ತದೆ. ನಿಮಗೆ ಕ್ಲಾರಿಟಿ ಬರುತ್ತದೆ, ಕ್ಲಿಯರ್ ಆಗಿ ನಿಮಗೆ ಕಾಣಲ್ಪಡುತ್ತದೆ. ಪ್ರೇಸ್ ಗಾಡ್. ಇಲ್ಲಿ ಸತ್ಯವೇದ ಹೇಳ್ತದೆ, ಶ್ರೇಷ್ಠರ ಬೆಳಕು ಅದು ಬೆಳಗುವುದು. ಸತ್ಯವೇದ ಹೇಳ್ತದೆ, ತಂದೆ ತಾಯಿಗಳನ್ನು ಶಪಿಸುವವನ ದೀಪವು ಅದು ಅಂಧಕಾರದಲ್ಲಿ ನಂದಿ ಹೋಗುವುದು ಅಂತ ಸತ್ಯವೇದ ಹೇಳ್ತದೆ. ಬೇಕಾದ್ರೆ ನಾವು ಓದುವ ಜ್ಞಾನೋಕ್ತಿ 20ನೇ ಅಧ್ಯಾಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 20ನೇ ಅಧ್ಯಾಯ 20ನೇ ವಚನ, ಪ್ರೊವರ್ಬ್ 20 ಚಾಪ್ಟರ್ 20 ವರ್ಸ್. ನಾನು ನಿಮಗೋಸ್ಕರ ಓದ್ತೇನೆ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಇಲ್ಲಿ ಸತ್ಯವೇದ ಹೇಳಿದೆ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು, ರೈಟ್, ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವಂಥದ್ದು. ದಟ್ ಮೀನ್ಸ್ ತಂದೆಯನ್ನು ತಾಯಿಯನ್ನು ಹಾನರ್ ಮಾಡಲಿಕ್ಕೆ ಹೇಳಿದ್ದು ಬೇರೆ ಯಾರಲ್ಲ, ದೇವರು. ನೀವು ಎಷ್ಟು ನಿಮ್ಮ ತಂದೆ ತಾಯಿಗಳನ್ನು ನೀವು ಹಾನರ್ ಮಾಡುತ್ತೀರಿ, ನಿಮ್ಮ ದೀಪವು ಅದು ಬೆಳಗುತ್ತದೆ. ಪ್ರೈಸ್ ಗಾಡ್. ಯು ಆರ್ ಶೈನಿಂಗ್ ಮೋರ್ ಆ್ಯಂಡ್ ಮೋರ್. ಸಿ, ಯೇಸು ಸ್ವಾಮಿ ಒಂದು ಮಾತು ಹೇಳಿದ, ನಾವು ನೋಡ್ತೇವೆ ಮಾರ್ಕನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 8ನೇ ವಚನ ನಾವು ಓದಲಿ ಸಿಗ್ತದೆ. 7, 8, 9, 10 ನಾವು ಓದುವ, ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರ ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ, ಬಹು ಚೆನ್ನಾಗಿದೆ ಅಲ್ಲವೇ? ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ, ಏನು ಹೇಳ್ತದೆ? ಶಪಿಸುವುದು, ದೂಷಿಸುವವನು. ಯಾರು ನಿಮ್ಮ ತಂದೆ ತಾಯಿಗಳನ್ನು ನೀವು ದೂಷಿಸಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ಬೈಬಲ್ ಹೇಳ್ತದೆ, ದೂಷಿಸುವನೇ, he who curse the father or mother, let him put to death. ದ ಬೈಬಲ್ ಹೇಳ್ತದೆ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು
ಮಧ್ಯರಾತ್ರಿಯಲ್ಲಿ ಅಂಧಕಾರದಲ್ಲಿ ಆರಿ ಹೋಗುವುದು. ಮಧ್ಯರಾತ್ರಿ ಅಂತ ಹೇಳಿದರೆ ಇಲ್ಲಿ ಈ ಕತ್ತಲೆ ಎಂಬುದನ್ನು ತೋರಿಸೋದು ಅದು ಡಿಮಾನಿಕ್. ಸೈತಾನ್ನ ರಾಜ್ಯ ಅದು ಕತ್ತಲೆಯ ರಾಜ್ಯ. ಕತ್ತಲೆ ಜನರನ್ನು ಆವರಿಸ್ತಾ ಇದೆ. ಕತ್ತಲೆ ಯಾವಾಗಲೂ ನಿಮ್ಮ ಒಳಗೆ ಬರಲಿಕ್ಕೆ ನೋಡ್ತದೆ. ಇವತ್ತು ದೇವರ ವಾಕ್ಯ ನಿಮಗೆ ಏನು ಕೊಡ್ತಂತೇಳಿ ನೀವು ಕತ್ತಲೆಯಲ್ಲಿ ಶೈನ್ ಆಗಲಿಕ್ಕೆ. ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆಯು ಹೇಳಿದ್ದಾನೆ. ಓಕೆ, 11ನೇ ವಚನ. ನೀವೊಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡದಕ್ಕದನ್ನು ಕುರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗೆ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ. ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ, ಇದು ಎಲ್ಲಿಂದ ಕಲಿಯಲ್ಪಟ್ಟದ್ದು? ಕಲಿಸ್ತಾ ಬಂದ ಸಂಪ್ರದಾಯ, ಹಿರಿಯರಿಂದ. ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂತಹ ಕಾರ್ಯಗಳನ್ನು ಇನ್ನು ಎಷ್ಟೋ ಮಾಡುತ್ತೀರಿ ಎಂದು ಹೇಳಿದನು. ಅಂದರೆ ದೇವರ ವಾಕ್ಯವನ್ನು ಹೀಗೆಯೇ ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದಗೋಸ್ಕರ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುತ್ತೀರಿ. ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ ವ್ಯಕ್ತಿಯೇ ಆತನು ದುಷ್ಟ. ಈ ಸಂಪ್ರದಾಯಗಳು ಎಲ್ಲಿಂದ ಬಂದದ್ದು? ಸಂಪ್ರದಾಯಗಳು ದೇವರ ವಾಕ್ಯದ ಅನುಸಾರವಾಗಿದ್ದರೆ ಅದನ್ನು ಹಾನರ್ ಮಾಡಿರಿ. ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಪ್ರದಾಯಗಳನ್ನು ನೀವು ವಾಕ್ಯಕ್ಕಿಂತ ಸಂಪ್ರದಾಯವನ್ನು ಜಾಸ್ತಿ ಗೌರವಿಸಬೇಡ್ರಿ. ನಾವು ತಂದೆ ತಾಯಿಗಳಿಗೆ ಕೊಡುವಂಥದ್ದನ್ನು ದೇವರಿಗೆ ಕೊಟ್ಟಿದ್ದೇನೆ ಅಂದರೆ ಅದು ನಿಮ್ಮ ಸಂಪ್ರದಾಯ, ಅಥವಾ ನಿಮಗೆ ಯಾರೋ ಕಲಿಸಿರ್ಬೋದು, ಅಥವಾ ನಿಮ್ಮ ಕಮ್ಯುನಿಟಿ ಕಲಿಸ್ತಾ ಇರ್ಬೋದು, ನಿಮಗೆ ಜನರು ಕಲಿಸ್ತಿರ್ಬೋದು. ಅಲ್ಲ, ನಮ್ಮ ಹಿರಿಯರು ಹಾಗೆ ಮಾಡಿದ್ರು, ನನ್ನ ಅತ್ತೆ ಹಾಗೆ ಮಾಡಿದ್ರು, ನನ್ನ ತಾತ ಕೂಡ ಹಾಗೆ ಮಾಡಿದ್ರು. ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದ ನಿಮಿತ್ತವಾಗಿ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಸಂಪ್ರದಾಯ ಏನು ಮಾಡುತ್ತದೆ? ಅದು ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡಿಬಿಡುತ್ತದೆ. ಇವತ್ತು ಎಷ್ಟೋ ಮಂದಿ ಸಂಪ್ರದಾಯವನ್ನು ಹಿಡಿದಗೋಸ್ಕರ ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡಿದ್ದಾರೆ. ಅವರಿಗೆ ಸಂಪ್ರದಾಯವನ್ನು ಪ್ರೀತಿ ಮಾಡುತ್ತಾರೆ. ಸಂಪ್ರದಾಯವನ್ನು ಗೌರವಿಸಿರಿ, ಪ್ರೀತಿಸಿರಿ, ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಪ್ರದಾಯಗಳನ್ನು ಕಟಪ್ ಮಾಡಿರಿ. ಇಲ್ಲಿ ಯೇಸು ಸ್ವಾಮಿ ಹೇಳಿದ 7ನೇ ಅಧ್ಯಾಯ 13ನೇ ವಚನದಲ್ಲಿ, ಹೀಗೆ ನೀವು ಕಲಿಸ್ತಾ ಬಂದಿರುವ 7 chapter 13 verse ಮಾರ್ಕ್, ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತಾ ಇದ್ದೀರಿ. ಮೇಕಿಂಗ್ ದ ವರ್ಡ್ ಆಫ್ ಗಾಡ್ ನೋ ಇಫೆಕ್ಟ್ ಥ್ರೂ ಯುವರ್ ಟ್ರೆಡಿಷನ್ ವಿಚ್ ಯು ಹ್ಯಾವ್ ಹ್ಯಾಂಡೆಡ್ ಡೌನ್ ಆ್ಯಂಡ್ ಮೆನಿ ಸಚ್ ಥಿಂಗ್ಸ್ ಯು ಡೂ. ಇಂಥ ಅನೇಕ ಸಂಗತಿಗಳನ್ನು ನೀವು ಮಾಡ್ತಾ ಇದ್ದೀರಿ. ಅನೇಕ ದೇವರ ವಾಕ್ಯ, ಎಲ್ಲಿ ನೀವು ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡುತ್ತೀರಿ, ನಿಮ್ಮ ದೀಪವು ನಂದಿ ಹೋಗುತ್ತದೆ. ಕತ್ತಲೆ ನಿಮ್ಮನ್ನು ಆವರಿಸ್ತದೆ, ಡಿಮನ್ಸ್ಗಳು ನಿಮ್ಮನ್ನು ಆವರಿಸ್ತವೆ, ಸಮಸ್ಯೆಗಳು ನಿಮ್ಮನ್ನು ಆವರಿಸ್ತವೆ. ಸೈತಾನನು ಹೆದರುವುದು ನಿಮ್ಮ ಸಂಪ್ರದಾಯಕ್ಕೆಲ್ಲ, ಸೈತಾನನು ಹೆದರುವುದು ದೇವರ ವಾಕ್ಯಕ್ಕೆ. ಆತನು ದೇವರ ವಾಕ್ಯವನ್ನು ಆಕ್ಟ್ ಮಾಡುವ ವ್ಯಕ್ತಿಯನ್ನು ನೋಡಿ ಆತನು ಭಯ ಪಡುತ್ತಾನೆ. ನಿಮ್ಮ ಸಂಪ್ರದಾಯಕ್ಕೆ ಆತನು ಹೆದರುವುದಿಲ್ಲ. ಯೇಸು ಸ್ವಾಮಿ ಹತ್ತಿರ ಸೈತಾನನು ಬಂದಾಗ ಟೆಂಪ್ಟ್ ಮಾಡಲಿಕ್ಕೆ, ಶೋಧನೆ ಮಾಡಲಿಕ್ಕೆ, ಆತನು ಫಸ್ಟ್ ಬಂದು ಕೇಳಿದ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳಿಗೆ ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು. ಯೇಸು ಸ್ವಾಮಿ ಇಮ್ಮಿಡಿಯೇಟ್ಲಿ ಆತನಿಗೆ ವಾಕ್ಯವನ್ನು ಮಾತಾಡಿದ. ಅವನು 2 ಸಂಗತಿಗಳಲ್ಲಿ ದೇವರ ವಾಕ್ಯವನ್ನು ಸ್ಟಾಪ್ ಮಾಡ್ತಾನೆ. ಒಂದು ಸಂಪ್ರದಾಯ, 2ನೇ ಸಂಗತಿ ಯಾವುದಂತ ಹೇಳಿದರೆ ದೇವರ ವಾಕ್ಯವನ್ನು ರೈಟ್ ವರ್ಡನ್ನು ಮಿಸ್ಕೋಟ್ ಮಾಡುವಂಥದ್ದು, ಅದನ್ನು ತಪ್ಪಾಗಿ ಅರ್ಥ ಮಾಡುವಂಥದ್ದು. ಪ್ರೈಸ್ ಗಾಡ್, ಗ್ಲೋರಿ ಟು ಗಾಡ್. ಜೀಸಸ್, ಯೇಸು ಕ್ರಿಸ್ತನು ಹೇಗೆ ದೇವರ ವಾಕ್ಯವನ್ನು ಅಪ್ಲೈ ಮಾಡುವುದಂತ ಆತನು ತೋರಿಸಿದ. ನೀವು ಯೇಸುಗೆ ಹೇಳ್ಬೋದು, ಅವನು ನಡುವಿನಲ್ಲಿ 2 ವಾಕ್ಯ ತೆಗೆದುಕೊಟ್ಟ ಅಂತ. ನೋ, ಆ ಪರಿಸ್ಥಿತಿಗೆ ವಾಕ್ಯ ಏನು ಹೇಳ್ತದೆ ಅದಕ್ಕೋಸ್ಕರ ವಾಕ್ಯ ಕೋಟ್ ಮಾಡುವಂಥದ್ದು. ಯೇಸು ಸ್ವಾಮಿ ಹೇಳಿದ, ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ. ಅಲ್ಲಿ ಯೇಸು ಸ್ವಾಮಿ ಹೇಳಿದ, ನಾನು ಪಾಪದ ಬಲಿಗೆ ಸತ್ತು ನೀತಿವಂತರ ಜೀಸನ್ನು. ಆ ಸಂದರ್ಭಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ, ಆ ವಾಕ್ಯದ ಮೂಲಕ ಆತನು ಆನ್ಸರ್ ಕೊಟ್ಟ. ಜೀಸಸ್ ಆನ್ಸರ್ಡ್ ಅಂತ ಹೇಳ್ತದೆ ಇಂಗ್ಲಿಷ್ನಲ್ಲಿ. ಯೇಸು ಸ್ವಾಮಿ ಅವನ ತಪ್ಪಾದ ಪ್ರಶ್ನೆಗೆ
ರೈಟ್ ಆದ ಉತ್ತರವನ್ನು ಕೊಟ್ಟ. ರೈಟ್, ನಾವು ನೋಡ್ತೇವೆ ಪ್ರತಿಯೊಂದು ಸಂಗತಿಯನ್ನು ಯೇಸು ಸ್ವಾಮಿ ವಾಕ್ಯದ ಮೂಲಕ ಸೈತಾನ್ ಎದುರಿಸಿದ. ಇವತ್ತು ಸೈತಾನ್ ಹೆದರುವಂಥದ್ದು ಒಂದೇ ಒಂದು ಸಂಗತಿಗೆ, ವಾಕ್ಯಕ್ಕೆ. ದೇವರ ವಾಕ್ಯ ಅದು ಬೆಳಕು. ಇಟ್ ಇಸ್ ಅ ಲೈಟ್. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವತ್ ಲೈಟ್. ದೇವರ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಅದು ಜ್ಞಾನೋದಯದ ಬೆಳಕಾಗುತ್ತದೆ ಅಂತ ಬೈಬಲ್ ಹೇಳ್ತದೆ. 119ನೇ ಕೀರ್ತನೆ 130ನೇ ವಚನ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು ಅಂತ. ಇಂಗ್ಲಿಷ್ನಲ್ಲಿ ಇರ್ತದೆ, ದ ಎಂಟ್ರೆನ್ಸ್ ಆಫ್ ಯುವರ್ ವರ್ಡ್ಸ್ ಗಿವ್ ಲೈಟ್, ಇಟ್ ಗಿವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಟು ದ ಸಿಂಪಲ್. 119ನೇ ಕೀರ್ತನೆ 105ನೇ ವಚನ ಹೇಳ್ತದೆ, ಸಾಮ್ಸ್ 119 and 105, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಅಂತ ವಾಕ್ಯ ಹೇಳ್ತದೆ. ಅದೇ ವಾಕ್ಯವನ್ನು ನಾವು ನೋಡ್ತೇವೆ ಜ್ಞಾನೋಕ್ತಿ 6ನೇ ಅಧ್ಯಾಯ 23ನೇ ವಚನ, ಆಜ್ಞೆಯ ದೀಪ ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯು ಜೀವದ ಮಾರ್ಗ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಜ್ಞಾನೋಕ್ತಿ 6ನೇ ಅಧ್ಯಾಯ 23ನೇ ವಚನದಲ್ಲಿ, ಆಜ್ಞೆಯ ದೀಪ ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯು ಅದು ಜೀವದ ಮಾರ್ಗ, ದ ಪಾತ್ ಆಫ್ ಲೈಫ್. ದೇವರ ಆಜ್ಞೆ ಅದು ದೀಪ, ಉಪದೇಶವೇ ಬೆಳಕು. ದೇವರ ವಾಕ್ಯ ನಿಮ್ಮ ಬೆಳಕನ್ನು ಪ್ರಜ್ವಲಿಸುವಂತೆ ಮಾಡುತ್ತದೆ, ನಿಮ್ಮನ್ನು ಶೈನ್ ಮಾಡುತ್ತದೆ, ನಿಮ್ಮ ಲೈಟ್ ಇನ್ಕ್ರೀಸ್ ಆಗುತ್ತದೆ. ಪ್ರೈಸ್ ಗಾಡ್. ನೀವೆಷ್ಟು ದೇವರ ವಾಕ್ಯಕ್ಕೆ ನೀವು ಕಿವಿಗೊಡುತ್ತೀರಿ, ದ ಗಾಡ್ಸ್ ವರ್ಡ್, ದ ಗಾಡ್ಸ್ ಗ್ಲೋರಿ, ದೇವರ ಗ್ಲೋರಿ, ದೇವರ ಮಹಿಮೆ ನಿಮ್ಮಲ್ಲಿ ಇನ್ಕ್ರೀಸ್ ಆಗುತ್ತದೆ, ನಿಮ್ಮ ನಂಬಿಕೆ ಇನ್ಕ್ರೀಸ್ ಆಗುತ್ತದೆ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ಶಿಷ್ಟನ ಬೆಳಕು ಅದು ಇನ್ನೂ ಬೆಳಗುವುದು, ದುಷ್ಟರ ದೀಪವು ಅದು ಆರಿ ಹೋಗುವುದು, ಅದು ಡಿಮ್ ಆಗ್ತದೆ. ಅಪೊಸ್ತಲ ಪೌಲ ಕೂಡ ಹೇಳುತ್ತಾನೆ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಡು ನಾಟ್ ಕ್ವೆಂಚ್ ದ ಹೋಲಿ ಸ್ಪಿರಿಟ್. ರೈಟ್. ತೆಸಲೋನಿಕ 1ನೇ ತೆಸಲೋನಿಕ 5ನೇ ಅಧ್ಯಾಯ 19ನೇ ವಚನದಲ್ಲಿ ಓದಿದರೆ ನಮಗೆ ಸಿಗ್ತದೆ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ಪವಿತ್ರಾತ್ಮ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಆತನು ಬೆಳಗುತ್ತಾನೆ, ನಿಮ್ಮಲ್ಲಿ ಪ್ರಜ್ವಲಿಸ್ತಾನೆ, ಆತನು ನಿಮ್ಮ ಆತ್ಮದಲ್ಲಿ ನೆಲೆಗೊಂಡಿದ್ದಾನೆ, ವಾಸ ಮಾಡಿದ್ದಾನೆ. ಪ್ರೈಸ್ ಗಾಡ್. ಅದರಿಂದ ಪ್ರಿಯರೇ, ದೇವರ ವಾಕ್ಯವನ್ನು ಪ್ರೀತಿಸಿರಿ. ನಿಮ್ಮ ಬೆಳಕು ಬೆಳಗುವುದು, ಶಿಷ್ಟನಿಗೆ ಇಷ್ಟವು ಲಭಿಸುವುದು, ದುಷ್ಟನಿಗೆ ಶಂಕಿಸದೆ ಸಂಭವಿಸುವುದು. ಅನೇಕ ಸಂಗತಿಗಳಿವೆ, ಶಿಷ್ಟ ಮತ್ತು ದುಷ್ಟ ಏನೆಲ್ಲ ಆಗ್ತಾ ಅಂತ ಜ್ಞಾನೋಕ್ತಿಯಲ್ಲಿ ನೀವು ಓದಿದರೆ ನಿಮಗೆ ಅನೇಕ ಪ್ರಕಟಣೆಗಳು ಸಿಗುತ್ತವೆ. ಯು ವಿಲ್ ನೆವರ್ ಬಿ ದ ಸೇಮ್. ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ಈಸ್ ಯುವರ್ ಟೈಮ್. ಇದು ನಿಮ್ಮ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಆತನನ್ನು ಕರೆಯಿರಿ. ಐ ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ನಾವು ನಿನ್ನ ಸನ್ನಿಧಿಯಲ್ಲಿ ಸಂತೋಷ ಪಡ್ತಾ ಇದ್ದೇವೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನ ನಂಬಿಕೆಯ ಮೂಲಕ ನಾವು ಹೊಂದುತ್ತಾ ಇದ್ದೇವೆ. ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನು, ಒಡೆಯನು ಎಂದು. ಥ್ಯಾಂಕ್ ಯು ಕರ್ತನೆ. ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೋ ಅವರಿಗೆ ಡಿವೈನ್ ವ್ಯಕ್ತಿಗಳು ಡಿವೈನ್ ಪರ್ಪೋಸ್ಗೆ ಕನೆಕ್ಟ್ ಆಗಲಿ ಮತ್ತು ಇವರು ಪ್ರೊಟೆಕ್ಟ್ ಆಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಇವರ ಬೆಳಕು ದಿನೇ ದಿನೇ ಅದು ಪ್ರಜ್ವಲಿಸಲಿ. ಕರ್ತನೆ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯ ಬೆಳಕಾಗುತ್ತದೆ. ಹೆಚ್ಚಿನ ವಾಕ್ಯ, ಹೆಚ್ಚಿನ ಮಹಿಮೆ ಇವರಲ್ಲಿ ಪ್ರಜ್ವಲಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ. ಎಲ್ಲಿ ಇವರಿಗೆ ಹೋಗ್ತಾರೆ, ಯಾರಿಗೆ ಮೀಟ್ ಆಗ್ತಾರೋ, ಐ ಡಿಕ್ರಿ ಆ್ಯಂಡ್ ಡಿಕ್ಲೇರ್ ಯುವರ್ ಪೀಸ್ ಓ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ, ಪ್ರತಿದಿನ ಮುಂಜಾನೆ ಬೆಳಿಗ್ಗೆ 7 ಗಂಟೆಯಿಂದ 7:30ಕ್ಕೆ ನೀವು ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಇದೇ ಕಾರ್ಯಕ್ರಮವನ್ನು ನಿಮಗೆ ರಿಪೀಟ್ ಕೇಳಲಿಕ್ಕಿದೆ. 7:30ರಿಂದ 8 ಗಂಟೆವರೆಗೆ ನೀವು ಕೇಳ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ದವರು ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ
ಪ್ರತಿದಿನ ಸಂಜೆ ಫೇಸ್ಬುಕ್ಕಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ. ಆ ಪೇಜಿಗೆ ನೀವು ಹೋಗಿರಿ. ಆ ಪೇಜಲ್ಲಿ ನಿಮಗೆ ಲೈವ್ ಮೆಸೇಜ್ ಸಿಗ್ತದೆ. ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ನೀವು ವಾಚ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಇದೆ wordofvictory.in. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ. ವರ್ಡ್ ಕನ್ಫೆಷನ್ ಇಂಗ್ಲೀಷ್ ಮತ್ತು ಕನ್ನಡ, ಇಂಗ್ಲೀಷ್ ಮೆಸೇಜ್ ಇದೆ, ಅದನ್ನು ಕೂಡ ನೀವು ಓದ್ಬೋದು. ಓಕೆ, ಕಂಟಿನ್ಯೂ ಆಗಿ ನೀವು ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ಯೂಟ್ಯೂಬಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.